ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವಿದ್ಯಾರ್ಥಿಗಳ ಇನ್ನೇನು ನಾಳೆನೆ ನಿಮ್ಮ ಎಕ್ಸಾಮ್ ಇದೆ. ಅಂದ್ರೆ ಮಾರ್ಚ್ 1ನೇ ತಾರೀಕು ನಿಮ್ಮ ಎಕ್ಸಾಮ್ ಇದೆ. ಇನ್ನು ಕೇವಲ ಒಂದು ದಿನ ಕಳೆದ್ರೆ ನಿಮ್ಮ ಎಕ್ಸಾಮ್ ಇದೆ. ಎಕ್ಸಾಮ್ಗೆ ಯಾವ ರೀತಿ ಹೋಗ್ಬೇಕು ಮತ್ತೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ಇವತ್ತಿನ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರೆಲ್ಲೂ ಸ್ಕಿಪ್ ಮಾಡ್ದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಇನ್ನೊಮ್ಮೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹೆಚ್ಚಿನ ಮಾಹಿತಿಗಳು ನಿಮಗಾಗಿ ನಮ್ಮ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಅದನ್ನ ಮಿಸ್ ಮಾಡ್ದಂಗೆ ತಿಳ್ಕೊಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಇನ್ಯಾಕ್ ತಡ ಮಾಡೋದು, ಬೇಗನೆ ಈ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾಳೆ ಎಕ್ಸಾಮ್ ಅಂದ್ಬಿಟ್ಟು ಇವತ್ತು ರಾತ್ರಿ ಫುಲ್ ಎಚ್ಚರ ಇದ್ಬಿಟ್ಟು ಚೆನ್ನಾಗಿ ಓದಿ ನಾಳೆ ಎಕ್ಸಾಮ್ಗೆ ಬರೀತೀನಿ ಅಂತ ಯಾರು ಪ್ರಿಪೇರ್ ಆಗಕ್ಕೆ ಹೋಗ್ಬೇಡಿ. ಫುಲ್ ಡೇ ಅನ್ನ ಯೂಸ್ ಮಾಡ್ಕೊಳ್ಳಿ. ನೈಟ್ ನೀವು ಡೈಲಿ ಮಲ್ಕೊಳ್ಳೋ ಟೈಮ್ಗೆ ಮಲ್ಕೊಳ್ಳಿ. ಕಂಪ್ಲೀಟ್ಲಿ 6 to 7 hours ನಿದ್ದೆ ಮಾಡಿ ಮತ್ತು ಮಾರ್ನಿಂಗ್ ಬೇಗ ಎದ್ದೇಳಿ. ನಿಮಗೆ ಮೊದಲ ಎಕ್ಸಾಮ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಆಗಿರುತ್ತೆ. ಅಷ್ಟೊಂದು ಟಫ್ ಏನು ಇರೋದಿಲ್ಲ, ಬಟ್ ನೀವು ಓದಿಲ್ಲ ಅಂದ್ರೆ ಟಫ್ ಆಗಿರುತ್ತೆ. ಎಲ್ಲವನ್ನೇ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ಪೀಸ್ ಮೈಂಡೆಡ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ನನ್ನ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಯೂಸ್ಫುಲ್ ಆಗಿದ್ರೆ ತಪ್ಪದೆ ಒಂದು ಕಾಮೆಂಟ್ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.